ಒಂದು ಕಡೆ ಈ ಹೋಟೆಲ್ ಮಾಲೀಕರು LPG ಸಿಲಿಂಡರ್ಗಳನ್ನ ಬಳಸ್ತಾ ಇದ್ರು. ಅದಕ್ಕೆ ಈಗ ಪೊಲೀಸರು ಬ್ರೇಕ್ ಹಾಕಿದ್ರು. ಅಂತಂದ್ರೆ ಹೋಗಿ ಸೀಸ್ ಮಾಡ್ಕೊಂಡ್ರು. ಅದನ್ನ ಬಳಸೋ ಹಾಗಿಲ್ಲ, ಅದು ಮನೆಗಳಿಗೆ ಬೇಕು ಅಂತ ಹೇಳಿ. ಹಾಗಾಗಿ ಆಪ್ಷನ್ ಇಲ್ಲ. ಈಗ ಸೌದೆ ಒಲೆ ಮೊರೆ ಹೋಗ್ತಾ ಇದ್ದಾರೆ. ಸೌದೆ ಮಂಡಿಗಳತ್ತ ಮುಖ ಮಾಡ್ತಾ ಇರುವಂತದ್ದು ಇದೀಗ ಹೋಟೆಲ್ ಮಾಲೀಕರು. ದೊಡ್ಡಬಳ್ಳಾಪುರದಲ್ಲಿ ಈಗ ಸೌದೆ ಮಂಡಿಗಳಲ್ಲಿ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಹೋಟೆಲ್ಗಳಿಗೆ ಸೌದೆ ಸಪ್ಲೈ ಮಾಡಲು ಟ್ರ್ಯಾಕ್ಟರ್ ಬಳಕೆ ಬೇಡಿಕೆ ಹೆಚ್ಚಾಗಿರುವಂತಹ ಹಿನ್ನೆಲೆ ಹೆಚ್ಚುವರಿಯಾಗಿ ಕೂಲಿ ಕಾರ್ಮಿಕರ ನೇಮಕ ಆಗಿದೆ. ಒಂದು ಲೋಡ್ನಿಂದ 5-6 ಲೋಡ್ಗೆ ಬೇಡಿಕೆ ಇಟ್ಟಿರುವಂಥದ್ದು. ದೇವಾಲಯ, ಹೋಟೆಲ್, ಕಲ್ಯಾಣ ಮಂಟಪಕ್ಕೆ ಸೌದೆ ಸಪ್ಲೈ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ. ಈಗ ಸೌದೆಗೂ ಕೂಡ ಡಿಮ್ಯಾಂಡ್ ಶುರುವಾಗಿದೆ. ಹಾಗಾಗಿ ಅದು ಕೂಡ ಸ್ವಲ್ಪ ಬೆಲೆ ಏರಿಕೆ ಆಗ್ತಾ ಇದೆ ಈಗ ಅಂತ ಹೇಳಿ ನಿನ್ನೆ ಅಷ್ಟೇ ಮಾಹಿತಿ ಸಿಕ್ಕಿತ್ತು. ಈಗ ದೊಡ್ಡಬಳ್ಳಾಪುರದಲ್ಲೂ ಕೂಡ ಸೌದೆ ಮಂಡಿಗಳಲ್ಲಿ ಫುಲ್ ಡಿಮ್ಯಾಂಡ್ ಇದೆ. ಹೋಟೆಲ್ಸ್ಗಳಿಗೂ ಕೂಡ ಸೌದೆ ಸಪ್ಲೈ ಆಗ್ತಾ ಇದೆ. ದೇವಸ್ಥಾನ, ಹೋಟೆಲ್, ಕಲ್ಯಾಣ ಮಂಟಪಕ್ಕೆ ಕೂಡ ಇಲ್ಲಿ ಸೌದೆ ಸಪ್ಲೈ ಆಗ್ತಾ ಇದೆ. ಹಾಗಾಗಿ ಸಪ್ಲೈ ಮಾಡೋದಕ್ಕೆ ಇಲ್ಲಿರುವಂತಹ ಸಿಬ್ಬಂದಿ ಏನಿತ್ತು, ಕೂಲಿ ಕಾರ್ಮಿಕರ ಸಿಬ್ಬಂದಿ ಇತ್ತಲ್ಲ, ಅದನ್ನ ಈಗ ಜಾಸ್ತಿ ಮಾಡ್ಕೊಂಡಿದ್ದಾರಂತೆ. ಕಾರಣ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಈಗ ಸೌದೆ ಒಲೆಯಲ್ಲೇ ಅಡುಗೆ ಮಾಡಿ ಎಲ್ಲವೂ ಕೂಡ ಪೂರೈಸ್ತಾ ಇದ್ದಾರೆ. ಹಾಗಾಗಿ ದೇವಸ್ಥಾನ, ಹೋಟೆಲ್, ಕಲ್ಯಾಣ ಮಂಟಪಕ್ಕೆ ಸೌದೆ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿನ ಸಿಬ್ಬಂದಿ ಈಗ ಅತಿ ಹೆಚ್ಚಾಗಿ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೀತಾ ಇರುವಂಥದ್ದು. ದೊಡ್ಡಬಳ್ಳಾಪುರ ನಗರದಲ್ಲಿ ಸೌದೆ ಮಂಡಿ ಇದೆ. ಈ ಮಂಡಿಯಲ್ಲಿ ಈಗ ಹೆಚ್ಚೆಚ್ಚಾಗಿ ಜನ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಇಲ್ಲಿ ಎಲ್ಲರೂ ಕೂಡ ಸೌದೆಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹಾಗಾಗಿ ಸದ್ಯಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ ಪರಿಸ್ಥಿತಿ ಇದು.